ಲೋಕಗಳಾಚೆ ಏಳು ಜಲಧಿಗಳಾಚೆ ಏಳು ಲೋಕಗಳಾಚೆ ಏಳು ಜಲಧಿಗಳಾಚೆ ಏಳು ಋಷಿ ಮಂಡಲಕ್ಕೂ ಮತ್ತು ಆಚೆ ಏಳು ಎದ್ದೇಳು ಏಳು ಎದ್ದೇಳು ಏಳು ಎದ್ದೇಳು ಏಳೇಳು ರಾಗವಿರಾಗ ಬಣ್ಣಗಳ ಏಳೆಂಟು ಪಂಟಿಗೆ ನುಡಿಗಳಾಚೆ ಏಳು ಎಸಳಿನ ಕೆಂಪು ಕೋಮಲದಾಚೆ ಏಳು ಕೋಟೆಯ ನಿತ್ತ ನಿತ್ತಂತೆ ಭೇದಿಸಿ ಏಳು ಭೂತವ ಮೆಟ್ಟಿ ಏಳು ಭೂತವ ಮೆಟ್ಟಿ ಏಳು ಶನಿ ವಕ್ರಗಳ ಅನುಭವಿಸಿ ಮುಗಿದು ಏಳು ಎದ್ದೇಳು ಏಳು ಎದ್ದೇಳು ಏಳು ಎದ್ದೇಳು ಏಳು 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 ಹತ್ ಹೊಡಿತಲ್ಲ ನಿಮ್ ಸ್ನಾನ ಆತೇನು ಲಘು ಲಘುನ ಸಂಧ್ಯಾವಂದನ ಮುಗಿಸಿ ಮಾರ್ಕೆಟ್ ಹೋಗಿ 4 ಮೊಳ ಹೂ ತಗೊಂಬರ್ರಿ ಹಂಗ ಹಣ್ಣು ಹಂಪ್ಲಾನು ತಗೊಂಬರ್ರಿ ಅಯ್ಯ ನಿಮ್ದೊಂದು ಗಂಡಿನ ಮನೆಯವ್ರು ಕೊಡ್ಲಿಕ್ ಬೇಡನು ಮಾಲ್ತಿ ನೀನ್ ಅಲಂಕಾರ ಮುಗಿತನ ಇಲ್ವಾ ಸೀರೆ ಉಟ್ಟಿದ್ದು ಬರಬ್ಬರಿನ ಅನ್ಸ್ಬಲ್ದು ಅದ್ ಹ್ಯಾಂಗ ಅನ್ಸ್ತದ ನಿನಗ್ ಸೀರೆ ಉಟ್ಟು ರೂಢ ಇದ್ರ ಹೌದಲ್ಲೋ ನೋಡು ಹುಡುಗನ್ ಮನೆಯವ್ರು ಬಂದಾಗ ಗಂಡು ಬಿರಿ ಹಂಗ ಆಡ್ಬೇಡ ಒಂಚೂರು ನಯಾ ನಾಜುಕ್ ಎಲ್ಲ ಇರ್ಲಿ ತಿಳಿತ ನಾ ಏನ್ ಹಂಗೆಲ್ಲ ಮಾಡಂಗಿಲ್ಲ ಮುದ್ದು ಏ ಮಧು ನೀನ್ ತಯಾರಿದ್ದಿಲ್ಲೋ ಐ ಆಮ್ ರೆಡಿ रुको रुको मधु मालती रुको
ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಮಧು, ಯಾಕವ್ವ, ಏನೋ ಬೇಕಿತ್ತೇನ? ಮುಂಜಾನಿಂದ ಚಾ ಕೊಟ್ಟಿಲ್ಲ ನೋಡಪ್ಪ. ಚಾಗ್ ಇನ್ನೂ ಇಟ್ಟಿಲ್ಲೇನಾ? ಏ, ನಮ್ದೆಲ್ಲ ಆಗ ಆತಲ್ಲ. ಇರು. ಮತ್ತಂದ್ ಕೊಡ್ರೋ ಅಂದ್ರೆ ಯಾರು ಕೊಡವಲ್ರಿ. ಕಳಿಸ್ತೇನೆ. ರುಕೋ, ಏ ರುಕೋ. ಕೇಶವ ಅಂತ ಗಚ್ಚತಿ. ಅವಾಗ ಯಾಕಿನ್ನ ಚಾ ಕೊಟ್ಟಿಲ್ಲ? ಅಯ್ಯ, ಈ ಅತ್ತಿದೊಂದು ಕರ್ಕರೆ ನೋಡ್ರಿ. ನನ್ಗೆ ನಾಲ್ಕನ ಕೈಯವ ಏನ ಸೌಡ್ ಇಲ್ಲ ಅಂದ್ರೂ ಗದ್ಲ ಮಾಡದ್ ಬಿಡಂಗಿಲ್ಲ. 10 ಮಿನಿಟ್ ಕಾದ್ರೆ ಅವ್ರಿಗೇನ್ ಗಂಟು ಹೋಗ್ತದ? ಆತು ಲಗುನ್ ಕಳ್ಸು. ರುಕ್ಕು, ಏನ್ ಇಷ್ಟ ಅಲಂಕಾರ ಮಾಡ್ಕೊಂಡಿ? ಏನಾರ ವಿಶೇಷ? ಹೂರಿ, ರಾಯರ್ ಮಠಕ್ಕೆ ಹೊಂಟೇನಿ. ರಾಯರ್ ಮಠಕ್ಕ? ಹಾ. ಹಿಂಗ ಅಲಂಕಾರ ಮಾಡ್ಕೊಂಡಿ? ಹೂನ್ರಿ. ಚಲೋ ಆತು, ಹೋಗ್ ಬಾವ. ನಂಗಂತೂ ಬರಕ್ ಆಗಂಗಿಲ್ಲ. ಹಾಸಿಗೆ ಹಿಡಿದ್ ಮಲಗ್ ಬಿಟ್ಟಿನಿ. ರುಕ್ಕು, ಇವತ್ ಯಾಕೋ ಭಾಳ ಹೊಟ್ಟೆ ಹಸಿಲಿಕತ್ತದ. ನಾಷ್ಟ ತಯಾರದೇನ? ಆತ್ರಿ, ಮಾಲ್ತಿ ಕೈಯ ಕೊಟ್ಟು ಕಳಿಸ್ತೇನ. ನೀವ್ ಮೊದ್ಲು ಚಹಾ ಕುಡ್ದು ಮುಗಿಸ್ರಿ. ಮತ್ ಹಾಸಿಗ್ಯಾಗ ಉಚ್ಚಿ ಮಾಡ್ಕೊಂಡ್ರಿ. ಹೋಗ್ಬೇಕಂದಿದ್ರ ನಾ ಬರ್ತಿರ್ಲಿಲ್ಲ. ಆಗ್ಲಿಂದ ಗಂಟಿ ಬಾರ್ಸ್ಲಿಕ್ ಹತ್ತೀನಿ, ಯಾರು ಬರೋಲ್ರು. ಗಂಟಿ ಆವಾಜ್ ಕೇಳಿದ ಕೂಡ್ಲ ಮಾಲ್ತಿ ಬರಾಕಿ. ಇವತ್ತು ಆಕಿನೂ ಕಾಣಿಸ್ವಲ್ಲು. ಈಗ ನಾ ಮಡಿಲದೇನಿ, ಆಮೇಲೆ ಬಂದು ಸ್ವಚ್ಛ ಮಾಡ್ತೇನೆ. ಮಾಲ್ತಿ, ಅಜ್ಜಿಗೆ ನಾಷ್ಟ ಒಯ್ದು ಕೊಡು. ಆತು. ಏ ಪುಟ್ಯ, ಏನ್ಪ ಮುಂಜಾನೆ ಎದ್ದ್ ಕೂಡ್ಲೆ ಚಂಡಾಟ? ಬ್ಯಾಡಾತು, ಸಾಲಿಗೆ ಹೋಗಾಗಿಲ್ಲ? ಇವತ್ ನಾ ಶಾಲಿಗೆ ಸೂಟಿ ಹಾಕಿನಿ, ನಾ ಹೋಗಂಗಿಲ್ಲ. ಯಾಕ? ಬಂದೆ. ಬಂದ್ಯಾ? ಬಾಬಾ, ಯಾಕ ಭಾಳ ಹೊಟ್ಟೆ ಹಸಿಲಿಕತ್ತದ ನೋಡವ್ವ. ಮಾಲ್ತು, ಭಾಳ ಚಂದ ಕಾಣ್ಲಿಕ್ಕೆ ಹತ್ತಿ. ಪೇಟ್ ಗೊಂಬಿ ಹಂಗ ನಂದ ದೃಷ್ಟಿ ಆಗ್ತದ ನೋಡು. ಯಾಕಿಷ್ಟ ಅಲಂಕಾರ ಮಾಡ್ಕೊಂಡಿ? ಏನ್ ವಿಷಯ? ಓ, ನಿಮ್ಮ ಅವ್ವನ್ ಜೊತೆ ಮಠಕ್ ಹೊಂಟಿ? ಈಕಿ ಸುಳ್ಳು ಹೇಳಿಕತ್ತಾಳ. ಈಕಿನ್ ಮಾರಿ ನೋಡಿದ್ರೆ ಗೊತ್ತಾಗಂಗಿಲ್ಲೇನು ಎಷ್ಟು ನಾಚ್ಕೊಂಡಾಳಂತ. ನಾಚಿಕೆ? ಯಾಕ? ಏ, ಸುಮ್ಮಿರಕ್ಕಾಗಂಗಿಲ್ಲೇನು? ಇವತ್ತು ಒಬ್ಬ ಹುಡುಗ ಈಕಿನ ನೋಡ್ಲಿಕ್ ಬರ್ಲಿಕತ್ತಾನ. ಏ ಮಂಗ್ಯ, ಗಪ್ಪಿರ. ಅಲ್ಲೇ ಹೋದೇನ ಕೂಸ? ಚಲೋ ಆತು, ಬಹಳ ಚಲೋ ಆತು. ಮಾಲ್ತು ಒಂದ್ ಕೆಲ್ಸ ಮಾಡ್ತಿ? ಹುಡ್ಗ ಬಂದ್ಮೇಲೆ ನನ್ ಕೋಲಿ ಕರ್ಕೊಂಡ್ ನಾನು ಅವ್ನ್ ನೋಡ್ತೀನಿ. ಆಯ್ತು.
ಏ ನಿನ್ ತಲೆಯಾಗೆ ಸಗಣಿ ತುಂಬ್ಕೊಡದೇನ? ಹುಡುಗ ಬರೋ ವಿಷಯ ಅಜ್ಜಿಗೆ ಯಾಕೆ ಹೋಗಿ ಹೇಳ್ದಿ? ಮುಗಿತೀನ. ಹುಡುಗನ್ ಮನೆಯವ್ರು ಬರುವಾಗ ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ ಕೂರ್ಸ್ರಿ ಅಂತ ಪೌರೋಹಿತ್ಯ ಶುರು ಮಾಡ್ಕೊಂಡ್ಬಿಡ್ತಾರ. ಬೇಕೇನಿದಲ್ಲ? ರುಕ್ಕು, ಅವ್ವ ಬಂದ್ ಕೂತ್ರೆ ಏನ್ ತ್ರಾಸದ? ತ್ರಾಸ್ ನಂಗಲ್ರಿ. ಮದ್ವಿ ಮಾತುಕತೆ ನಡೆಯುವಾಗ ಅತ್ತೆಯವ್ರ ಸುಗಂಧ ಪರಿಮಳ ಎಲ್ರಿಗೂ ಮೂಗು ಹೊಡೆಯತ್ತಲ್ಲ, ಆಗ ಮರ್ಯಾದೆ ಹೋಗೋದ್ ನಮ್ಗ. ಅವ್ವ ಅಜ್ಜಿ ಹೇಳ್ತಿದ್ಲು ಆ ಹುಡುಗನ್ ನೋಡೋ ಆಶಾ ಅದ ಅಂತ, ಅದನ್ನ ಅಕ್ಕಾಗ ಹೇಳಿಕತ್ತಿದ್ಲು. ಆತಪ್ಪ ದೊಡ್ಡ ಮನುಷ್ಯ, ನಿನಗ ಅಜ್ಜಿ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರ ನೀನ ಕರ್ಕೊಂಬಂದ್ ಕೂರ್ಸಲ್ಲ. ಮಾತಾಡ್ತಾನ. ಅಜ್ಜಿ ಎಲ್ರಿಗೂ ಬೇಕು, ಆದ್ರೆ ಅವ್ರ ಸೇವಾ ಮಾಡ್ಲಿಕ್ಕೆ ಮಾತ್ರ ಯಾರು ಮುಂದ್ ಬರಂಗಿಲ್ಲ. ಒಂದ ನಾ ಮಾಡ್ಬೇಕು, ಇಲ್ಲ ಮಾಲ್ತಿ ಮಾಡ್ಬೇಕು. ಅವ್ರ ಬಗ್ಗೆ ಅಷ್ಟ್ ಅಕ್ಕರ್ತಿ ಇದ್ರ ಮುಂಜಾನೆ ಲಘುನೆದ್ದು ಮಡಿ ಮಾಡಿ ತಯಾರು ಮಾಡಿ ಕೂರ್ಸ್ಬೇಕಿತ್ತು. ನೀನು ಮಾಡಂಗಿಲ್ಲ ಆ ಕೆಲ್ಸ, ನಿಮ್ಮ ಅಪ್ಪನೂ ಮಾಡಂಗಿಲ್ಲ. ಬರೀ ಹಿರಿಯರಂಗ್ ಮಾತಾಡ್ತಾ ಕೂರ್ತೀರ ಅಷ್ಟ. ಕೇಶವ, 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 ಕೇಶವ. ಇದೇನವ್ವ ಇದು ಇಷ್ಟೊಂದು ಹೋಗಿ? ರುಕ್ಕು ಈಗ ತಾನೆ ಧೂಪ ಹಾಕಿ ಹೋಗ್ಯಾಳ. ಈ ಹೋಗಿ ಒಳಗೆ ಹ್ಯಾಂಗಿರ್ತೀವ ನೀ? ಇರ್ಲಿ ಬಿಡಪ್ಪ, ನಾ ಏನೋ ಬಿದ್ದು ಹೋಗೋ ಮರ, ಅದ್ರ ಬಗ್ಗೆ ಕಾಳಜಿ ಯಾಕೆ? ಮಾಲ್ತಿ ನಮ್ಮ ಮನಿ ಚಿಗುರು ಹೂವು, ಅದ್ರ ಬಾಳ್ ಬೆಳಗ್ಬೇಕು. ಹ, ಗೋತ್ರ ನಕ್ಷತ್ರ ಎಲ್ಲ ಬರೋಬರಿ ಕೂಡ್ ಬಂದದಲ್ಲ. ರುಕ್ಕುಗ ಎಲ್ಲದಕ್ಕೂ ಅವಸರ. ದಿನ ಒಂದ್ಸಲ ಮಠಕ್ಕೆ ಹೋಗಿ ಬಾಳಾಚಾರ ಹತ್ರ ಕುಂಡ್ಲಿ ತೋರ್ಸ್ಕೊಂಡ್ ಬರ್ಬೇಕಿತ್ತು. ನೀ ಏನು ಚಿಂತೆ ಮಾಡಬೇಡವ, ನಾ ಎಲ್ಲ ವಿಚಾರಿಸೀನಿ. ಬಹಳ ಚಲೋ ಸಂಬಂಧ ಬಂದದ. ಧಾರವಾಡದ್ದು ಹುಡುಗನು ಇಂಜಿನಿಯರಿಂಗ್ ಮುಗಿಸ್ಯಾನ, ವಿದ್ಯಾವಂತ, ಜಿಮ್ಮೆದಾರಿ ಅದ. ದೇವ್ರ ದಯದಿಂದ ಎಲ್ಲ ಚಲೋ ಆದ್ರೆ ಅಷ್ಟು ಸಾಕು. ಮಾಲ್ತಿ ಚಲೋ ಮನಿ ಸೇರ್ಬೇಕು ಅನ್ನೋದ ನನ್ನ ಆಶೆ. ಅಡ್ಗಿಗೆ ಯಾರಿಗೆ ಹೇಳಿದಿ? ಯಮುನಾ ಬರ್ತಾಳ ಹೌದಲ್ಲ? ಬರ್ತಾಳ. ನಾನು ಇದಾವೇಳದಾಗ ಜಡ್ ಬಂದು ಮೂಲಿ ಹಿಡಿದು ಕೂತ್ ಬಿಟ್ಟೀನಿ. ಇಲ್ಲ ಅಂದ್ರೆ ಎಲ್ಲ ನಾನಾ ಮಾಡ್ತಿದ್ವಿ. ಏ ಕೇಶವ, ಹೆಣ್ಣೋಳಿಗ್ ಬಂದ್ ಗಣ್ಣವ್ರು ಆ ಮನಿ ಒಳಗ ಊಟ ಗೀಟ ಮಾಡಂಗಿಲ್ಲ, ಬರೀ ಪಳಾರ ಅಷ್ಟ ತಗೋತಾರ, ಗೊತ್ತದಲ್ಲ ನಿಂಗ? ಆಮೇಲೆ ಸುಮ್ನ ಅನ್ನ ಸಾರು ಗೀರು ಮಾಡ್ಸಿಯಪ್ಪ. ಇಲ್ಲವ. ನೋಡ್ರಿ, ಶಾಸ್ತ್ರ ಸಂಪ್ರದಾಯ ಎಲ್ಲ ತಮ್ಗಷ್ಟ ತಿಳ್ದವ ಅನ್ನೋ ಹಂಗ್ ಮಾತಾಡ್ತಾರ. ನಮ್ಮನೆ ಸಣ್ಣ ಹುಡುಗರಂತ ತಿಳ್ದಾರೇನು? ನಮಗೂ ವಯಸ್ಸಾಗ್ಯದ, ಎಲ್ಲ ತಿಳಿತದ ಅನ್ನೋ ಖಬರ್ ಬೇಡ? ನಮ್ಗೇನ್ ಅಷ್ಟು ತಿಳಿಯಂಗಿಲ್ಲೇನು? ಆತಾತು, ನೀವು ಕುಲಕರ್ಣಿಯರ ಅಂಗಡಿಗೆ ಹೋಗಿ ಹಣ್ಣು ಹೂವು ಎಲೆ ಅಡ್ಕೆ ತಗೊಂಬರ್ರಿ. ತಡ ಮಾಡ್ಬೇಡ್ರಿ, ಮತ್ತ ಅಂಗಡಿಯಾಗ ಹರಟಿ ಹೊಡ್ಕೋತ ನಿಂದ್ರಬ್ಯಾಡ್ರಿ. ಲಗೂನ್ ಬರ್ರಿ. ಯಮುನಕ್ಕ ಬರ್ರಿ, ಚಲೋ ವ್ಯಾಳ್ಯಾಕೆ ಬಂದ್ರಿ. ಭೇಷ್ ಆತ್. ಎಷ್ಟೊತ್ತು ಬರ್ತಾರಂತ? ಬ್ಯಾಳೆ ಆತಲ್ಲ, ಇನ್ನೇನ್ ಬಂದ ಬಿಡ್ತಾರ. ಒಂದ್ 10 ಮಂದಿಗೆ ಆಗೋಷ್ಟು ಫರಾಳ್ ಮಾಡ್ರಿ. ಉಪ್ಪಿಟ್ಟು ಮತ್ ಶಿರಾ, ಒಂಚೂರು ತುಪ್ಪ ಜಾಸ್ತಿನ ಹಾಕ್ರಿ. ಎಲ್ಲಾರಿಗೂ ಘಮ್ ಅಂತ ಪರಿಮಳ ಬರುವಂಗಿರ್ಲಿ. ಆತಾತು, ಭಾಗಕ್ಕನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯ, ಅವ್ರನ್ನೇನ್ ಕೇಳುದದ? ಅವ್ರನ್ ಕೇಳ್ಕೊತ ಕೂತ್ರ ನಮಗ್ ಮಾಡೋದನ್ನು ಮಾಡ್ಲಿಕ್ ನೆಟ್ಟಗ್ ಬಿಡ್ದ ಒಗ್ಗರಣೆ ಹಾಕೋತಿರ್ತಾರ. ಆದ್ರೂ ನೀವೇನ ಅನ್ರಿ, ಬಾರಿ ಅಡುಗೆ ಮಾಡೋದ್ರೊಳಗೆ ನಿಮ್ಮ ಅತ್ತಿ ಎತ್ತಿದ ಕೈ, ಕಣ್ ಮುಚ್ಚಿ ಕಣ್ ತೆಗಿಯೋದ್ರೊಳಗೆ 4-5 ನಮೂನೆ ಅಡುಗೆ ಮಾಡಿ ಮುಗಿಸ್ಬಿಡವ್ರು. ಹೌದೌದು, ಆಮೇಲೆ ಮಾತಾಡ್ತಾ ಕೂರೋಣಂತ. ಈಗ ಫರಾಳಕ್ಕೆ ಏನೇನ್ ಬೇಕೋ ಅದೆಲ್ಲ ತಯಾರು ಮಾಡ್ಕೊಂಡ್ ನಡೀರಿ. ಜಲ್ದಿ ಮಾಡಿ ಮುಗಿಸ್ಬಿಡೋಣ. ಬರ್ರಿ. ಆತ್ರಿ.
ಭಾಗಕ್ಕ ಎದ್ದಾರಂತ ಕಾಣ್ತದ್ರಿ. ನಾ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನ್ರಿ. ಏನ್ ಅವಸರ ಯಮುನಕ್ಕ, ಆಮೇಲೆ ಮಾತಾಡ್ಸಿರದ್ ಬಿಡ್ರಿ. ಇನ್ನೇನ್ ಹುಡ್ಗನ್ ಮನೆಯವ್ರು ಬರೋ ವ್ಯಾಳೆ ಆತು. ಅವ್ರು ಬಂದಾಗ ಫರಾಳ್ ಮಾಡ್ತಾ ಕೂರೋದು ಅಷ್ಟ್ ಚಂದ ಕಾಣ್ಸಂಗಿಲ್ಲ. ಅತ್ತಿಯವರು ಮಾತಾಡ್ಲಿಕ್ಕೆ ಯಾರು ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರ. ಇನ್ನು ನೀವ್ ಕೋಲಿ ಒಳಗ್ ಹೋದ್ರಂತೂ ಮುಗ್ದ ಹೋತು, ಹೊರಗ್ ಬರಕ್ ಬಿಡಾನಿಲ್ಲ. ಅಷ್ಟ್ರಾಗಿ ಶಿರ ತಳ ಹಿಡಿದು ಹೊತ್ತಿ ಹುರ್ಕಳ್ಳಿ ಆಗಿರ್ತದ. ಅದನ್ನ ಹುಡ್ಗನ್ ಮನೆಯವ್ರು ಕೊಡಾಕ್ ಬರ್ತದ? ಮೊದ್ಲಿಂದಲೂ ಭಾಗಕ್ಕ ಅವ್ರಿಗೆ ಮಾತು 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 ಮಾತಂದ್ರೆ ಅವ್ರಿಗೆ ಬಹಳ ಪ್ರೀತಿ. ಮಾತ್ನಾಗೆ 3 ಲೋಕ ಗೆದ್ದವ್ರವರು. ನಮ್ಮ ಮನೆಯವ್ರು ತೀರ್ಕೊಂಡಾಗಂತೂ ನಾನು ನೆಲನ ಹಿಡಿದು ಬಿಟ್ಟಿದ್ದೆ. ಕೈಯಾಗ 1 ನಯ ಪೈಸಾ ಇರಲಿಲ್ಲ. ಕಂಡಪಟ್ಟೆ ಸಾಲ ಬೇರೆ. ಯಾರಿಗೆ ಹೇಳಿ ಯಾರಿಗೆ ಬಿಡ್ಲಿ ಅಂತ ಮರ್ಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ವಿಚಾರ ಮಾಡಿ. ಅಂಥ ಬ್ಯಾಳದಾಗ ದೇವ್ರಂಗೆ ಬಂದು ಕೈ ಹಿಡ್ದೆತ್ತಿದವರು ಭಾಗಕ್ಕ ಅವರು. ಗೌರ್ಮೆಂಟಿಂದ ಏನೇನೋ ಸ್ಕೀಮ್ಗಳವ, ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಹೇಳಿದವ್ರು ಅವರು. ಮೊದಲೇ ನಾನು ಹಳ್ಳಿ ಹಾಕಿ ನನಗೆ ಯಾಕೆ ಇವೆಲ್ಲ ಅಂದದಕ್ಕ ಕೈ ಹಿಡಿದು ಕರ್ಕೊಂಡು ಹೋದವ್ರು ಅವರು. ಏ ಇನ್ನೂ ಆಟ ಆಡ್ಲಿಕ್ಕೆ ಹತ್ತಿದಿ? ಸ್ನಾನಕ್ಕೆ ಹೋಗ್ಲಿಲ್ಲ? ಅವರೆಲ್ಲ ಬರೋ ವ್ಯಾಳಿ ಆಯ್ತು, ಲಗುನ್ ತಯಾರಾಗಿ ಬಾ ಹೋಗು. ಅಯ್ಯೋ, ಅವ್ರು ನನ್ನ ನೋಡ್ಲಿಕ್ ಬರ್ಲಿಕ್ಕತ್ತಾರೇನು? ಅಕ್ಕ ನೋಡ್ಲಿಕ್ ಬರ್ಲಿಕ್ಕತ್ತಾರ. ಏ ಮಡೀದದ ಹುಚ್ಕೊಡಿ. ಅಯ್ಯೋ, ಈ ಹುಡುಗ್ರ ಹಿಂಗ ಮಡಿ ಮೈಲಿಗೆ ಒಂದು ತಿಳಿವಲ್ದು. ಕೃಷ್ಣ, ತುಪ್ಪ ಏನ್ ಮಾಡ್ಲಿಕ್ಕತ್ತಾರ? ಗೋಡಂಬಿ ಅನ್ನಕ್ಕ ಶಿರಾ ಮಾಡ್ಲಿಕ್ಕತ್ತಾರ. ರುಕೋ ರುಕೋ, ರುಕೋ ರುಕೋ, ನಂಗೂ ಒಂಚೂರು ಶಿರಾ ಕೊಡ. ಮುಂಜಾನೆ ತಿಂದ ನಾಷ್ಟ ಕರ್ಗಿ ಈ ಹಾಳ್ ಹೊಟ್ಟೆ ಮತ್ತೆ ಹಾಸಿಲಿಕ್ ಹತ್ತದ. ರುಕೋ ರುಕೋ, ಕೇಶವ, ಕಾರ್ ಆವಾಜ್ ಕೇಳ್ತು. ಅವ್ರು ಬಂದ್ರು ಅಂತ ಕಾಣ್ತದ. ಏ ಇಲ್ಲವಾ, ಇಲ್ಲೇ ಕೂತೀನಿ. ಅವ್ರು ಬಂದ್ರೆ ನಂಗೆ ತಿಳಿಯಂಗಿಲ್ಲ. ಅವ್ವ, ಅವ್ರು ಬಂದ್ರು ಬಂದ್ರು. ಓ ಬಂದ್ರ? ರುಕೋ, ಬಂದ್ರಂತೆ. ಅಡ್ಡಿ ಇಲ್ಲವಾ? ನಿನ್ ಕಿವಿ ಬಾಳ ಚುರ್ಕವ.
ನಮಸ್ಕಾರ. ಬರ್ರಿ 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 ಬರ್ರಿ. ನಮಸ್ಕಾರ ಬರ್ರಿ ಬರ್ರಿ. ಬರ್ರಿ. ಈಗಿನ ಕಾಲದ ಹುಡುಗಿಯರಿಗೆ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಡಾಕ್ಟರ್ ಆಗಿರ್ಬೇಕು. ಈಗಿನ ಕಾಲದ ಹುಡುಗರು ಅಷ್ಟ. ಬ್ಯಾರೆ ನೌಕರಿ ಮಾಡೋ ಹುಡುಗರು ಇದ್ರ ಈ ಹುಡುಗಿಯರು ಅವ್ರನ್ನ ಕಣ್ಣೆತ್ತಿ ನೋಡೋದಿಲ್ಲ. ಮತ್ತೆ ಆದ್ರ ಪಗಾರ ಎಷ್ಟು ಲಕ್ಷ ಬರ್ತದಂತ ಕೇಳುವುದ ಅವ್ರ ಮೊದ್ಲು ಪ್ರಶ್ನೆ. ಖರೆ ಬಿಡ್ರಿ. ನಮ್ಮ ಹುಡುಗ ಓದಿದ್ದು ಎನ್ವೈರ್ಮೆಂಟಲ್ ಸೈನ್ಸು. ಅದ ಸಬ್ಜೆಕ್ಟ್ ಓದಿದ್ದು ಹುಡುಗಿನ ಹುಡುಕ್ಲಿಕ್ಕತ್ತಿದ್ವಿ. ಅಷ್ಟ್ರಾಗ ನಿಮ್ಮ ಮಗಳಿದ್ದಾಳ ಅಂತ ಹೇಳಿ ಗೊತ್ತಾತು. ಈಕಿಗೂ ಅಷ್ಟ ರೀ, ಇಂಥ ಹುಡುಗನ ಬೇಕು ಅಂತಿದ್ಲು. ದೇವ್ರ ದಯ, ಜೋಡಿ ಚಂದ ಇರ್ತದ. ಅದು ಕರೆನ. ಲಗ್ನ ಆದ್ಮೇಲೆ ನಾಡ್ ಬಿಟ್ಟು ಕಾಡ್ನ್ಯಾಗ ಮನಿ ಮಾಡ್ಕೊಂಡಿರ್ತೀವಿ ಅಂತಂದ್ರ ಮಾಡ್ಕೊಂಡಿರ್ಲಿ, ಅವ್ರ ಮರ್ಜಿ. ಎಲ್ರು ಭಾರಿ ನಗ್ಲಿಕ್ಕತ್ತಾರ. ಭಾಳ ಗಮ್ಮತ್ತಿರ್ಬೇಕು. ಭಾಳ ಹತ್ಲ ಕೂಡ್ಸರ. ಈ ಕಂಬದ ಕಡೆ ಕೂಡ್ಸಿದ್ರೆ ನಂಗೂ ಕೇಳಿಸ್ಲಿತ್ತು. ಮಧು, ಮಾಲ್ತಿ, ಏನೋ ಗಂಟೆ ಬಾರಿಸೋ ಶಬ್ದ ಕೇಳಲಿಕ್ಕತ್ತದಲ್ಲ. ಹೌದೌದ್ರಿ, ಬಾಜುಕಿನ ಮನ್ಯಾಗ ಪೂಜಾ ಮಾಡ್ಲಿಕ್ಕೆ ಹತ್ತಿರ್ಬೇಕು. ಅದ ಆವಾಜ್ ಅಷ್ಟ. ಚಲೋ ಆತ್ ನೋಡ್ರಿ. ಅಂದ್ರ ಇದು ಶುಭ ಸೂಚನಾ ಅಂತ ಆತು. ನಾನು ಈಕಿನ ಕರ್ಕೊಂಡ್ ಬರ್ತೀನಿ. ಏನಾ ನಮ್ಮವ್ವ ನಿಮ್ಮಜ್ಜಿ ಕಿಟ್ಕಿಟಿ ಒಂದ್ ಅರ್ಧ ತಾಸು ಗಪ್ ಕೂರ್ಲಿಕ್ಕೆ ಹೇಳ. ಮಾಡ್ಬಾರ್ದಂತ ಸುಮ್ಮನೆ ಇರ್ಬೇಕಂತ. ಹುಡುಗ ಹೆಂಗಿದನವ? ಎತ್ತರದನ? ನಿನ್ನಂಗ ಬೆಳ್ಳಗಿದನ? ಹೌದಲ್ಲ? ನಿಂಗ್ ಪಸಂದ್ ಆದ್ನ? ಮಾತಾಡ್ಸ್ದಿ? ಮಾತಾಡ್ಸ ಕುಸ. ನಮ್ ಕಾಲ್ದಾಗಂತೂ ಮಾತಾಡ್ಸದ್ ಗಿತಾಡ್ಸದ್ ಏನು ಇರ್ಲಿಲ್ಲ. ನೋಡೋ ಹಂಗೂ ಇರ್ಲಿಲ್ಲ. ಹಪ್ ತೋರ್ಸಿದ್ ಗಂಡನ್ ಹೊಪ್ಕೊಂಡು ಸುಮ್ನ ಅವನ್ ಕೈಲಿ ತಾಳಿ ಕಟ್ಟಿಸ್ಕೋಬೇಕಾಗಿತ್ತ. ಮಾಲ್ತಿ, ಅವ್ವ ಕರೀಲಿಕತ್ತಾಳ. ಕುಸ ಆಮೇಲೆ ಹುಡುಗನ್ ಕರ್ಕೊಂಬಂದ್ ತೋರ್ಸದ್ ಮರಿಬೇಡ. ತೋರಿಸ್ತೀಯಲ್ಲ? ಮಸ್ತ್ ತುಪ್ಪ, ಗ್ವಾಡಂಬಿ, ದ್ರಾಕ್ಷಿ, ಲವಂಗ ಎಲ್ಲ ಹಾಕಿ ಮಾಡೀನಿ. ಬಹಳ ಸಿಹಿಯಾಗಿದೆ. ಹಾ ತಗೋ. ನಾ ಮಾಡಿದ್ದು ಅಂತ ಹೇಳ್ಬೇಡ, ನೀನಾ ಮಾಡಿದ್ದು ಅಂತ ಹೇಳು. ಅವ ನಿನ್ಗೆ ಫ್ಯಾನ್ ಆಗ್ಬಿಡ್ತಾನೆ. ಮುದ್ದಾಗಿ ಕಾಣಿಸ್ತೀನಿ. ಅತ್ತಿ ಬೀಳ್ತೀರಿ ಜ್ವಾಕಿ. ಮನ್ಸಾಕೋ ತಡಿವಲ್ದು. ಒಮ್ಮೆ ಹುಡುಗನ್ ಮಾರಿ ನೋಡೋಣ ಅಂತ. ಆತಾತ, ಆಮೇಲೆ ನೋಡಿರಂತ. ಈಗ ತ್ರಾಸ್ ತಗೋಬೇಡಿ, ಮಕ್ಕೋರಿ. ರುಕು ಉಪ್ಪಿಟ್ಟು ಶಿರದ್ ಬಹಳ ಪರಿಮಳ ಬರ್ಲಿಕ್ಕತ್ತದ. ಒಂಚೂರು ಹಾಕೊಂಡ್ ತಂದ್ಕೊಡ್ತಿ? ಆಮೇಲೆ ಕೊಡ್ತೀನಂತ.
ಬಾಬಾ ಇಲ್ಲಿ ಕೊಡ್ ಬಾ. ಚಂದ ಕಾಣ್ಲಿಕ್ಕತ್ತಿ ನೋಡು. ನನ್ನ ಮಗ ನಿನ್ ಪಸಂದ್ ಬಂದ. ನಾಚ್ಕೋಬೇಡವ. ನಿನಗೇನಾರ ಅವನ ಬಗ್ಗೆ ಕೇಳೋದಿದ್ರ ಕೇಳು. ನೋಡು, ನಮ್ದು ಒಂದು ಸ್ವಂತ ಮನೆ ಅದ, ಅವನದ ಕಾರ್ ಅದ, ಮತ್ತು ಚಲೋ ನೌಕರಿ ಒಳಗಿದ್ದಾನ. ಅಲ್ದನ ಲಕ್ಷಾಂತರ ರೂಪಾಯಿ ಪಗಾರು, ವೀಕೆಂಡ್ ಟೂರ್, ಹೋಟೆಲ್ನಾಗ ಆಗಾಗ ಪಾರ್ಟಿ, ಮೌಜ್ ಮಸ್ತಿ ಇವೆಲ್ಲ ನಾನು ಮಾಡಂಗಿಲ್ಲ. ನಂದೇನೋ ಇದ್ರ ಈ ಗಿಡ ಮರ ಪ್ರಾಣಿ ಪಕ್ಷಿ ಇವ ನನ್ನ ಪ್ರಪಂಚ. ಇಂಥದ್ರೊಳಗೆಲ್ಲ ನಿಂಗೆ ಇಂಟ್ರೆಸ್ಟ್ ಅದೇ ಇಲ್ಲ? ಯಾರೋ ನಿಮ್ಮನ್ನು ಕರೀಲಿಕ್ಕತ್ಯಾರ ನೋಡ್ರಿ. ಹ್ಞೂ ರೀ, ಅದ ನಮ್ಮ ಮನ್ಯಾಗ ಒಬ್ಬಾಕಿ ಮುದ್ಕಿ ಇದ್ದಾಳ್ರಿ. ಆಕಿಗೆ ಚೂರು ತಲೆ ಬರೋಬ್ರಿ ಇಲ್ಲ. ಆಗಾಗ ಹಿಂಗೆ ಅಂಟಿ ಬಾರ್ಸ್ಕೋತ ಎಲ್ರಿಗೂ ಪಿರ್ಪಿರಿ ಮಾಡ್ತಿರ್ತಾಳ್ರಿ. ಅಲ್ರಿ, ತಲೆ ಸುತ್ತಿಲ್ದವರು ಹುಡುಗಿ ಸಂಬಂಧಿಕರಂದ್ರೆ ನನಗೆ ಯಾಕೋ ಈ ಸಂಬಂಧ ಬ್ಯಾಡ ಅನ್ಸ್ಲಿಕ್ಕತ್ತದ. ಅವರು ನಿಮಗೆ ಸಂಬಂಧಿಕರೇನು? ಇಲ್ಲಿಲ್ರಿ, ಸಂಬಂಧ ಏನಿಲ್ರಿ. ಆಕಿ ನಮ್ಮ ಗುರುತ್ನೋರಷ್ಟ. ಆಕಿ ನೋಡ್ಕೊಳಕ್ ಯಾರು ಇಲ್ಲಿ ನೋಡ್ರಿ. ಅದಕ್ಕೆ ಪಾಪ ಅನಾಥ್ಲಂತ ಹೇಳಿ ನಮ್ಮ ಮನೆಯೊಳಗೆ ತಂದಿಟ್ಕೊಂಡೇವ್ರಿ ಅಷ್ಟ. ಅನಾಥ ಅಂದ್ರ ಮಕ್ಕಳು ಮರಿ ಯಾರು ಇಲ್ಲೇನು? ಇಲ್ರಿ. ಅಯ್ಯ, ಏನೋ ಮಾತಾಡ್ಕೊತ ಹಂಗ ನಿಂತ್ಬಿಟ್ಟೆ ನೋಡ್ರಿ. ಎಲ್ಲರಿಗೂ ಚಹಾ ತಗೊಂಡ್ ಬರ್ತೇನಿ. ಏನ್ರಿ ನಿಮ್ದು ಕಿಟ್ಕಿಟಿ? ಏನವ ಏನ್ ಹೇಳಲಿಕ್ಕೆ ಹತ್ತಿದ್ದೀನಿ? ನಾ ದಿಕ್ಕಿಲ್ದ ಹಾಕಿನ ನಿಂಗೆ ರುಚಿಗೆ ಚಿಡ್ದಿದ್ಯಾ? ನಿನ್ ಗಂಡನ್ ಹಡ್ದವ ಅಂತ ಹೇಳಿದ್ರೆ ನಿನ್ನ ಅಂತಸ್ತೇನ್ ಕಮ್ಮಿ ಆಗ್ತಿತ್ತ? ಓ, ಅತಿ ಸಾವಕಾಶ್ರೀ. ನಾ ಯಾರ ಕೈಲಾದ ಹಾಕಿ ನಿನ್ ಗಂಡನ್ ರಗಡ್ ತ್ರಾಸ್ ತಗೊಂಡು ಒಬ್ಬಾಕಿನ ಓಸ್ ಬೆಳ್ಸಾಕಿ ಇದೀನಿ ನಾನು. ಅಂತಾಕಿಗೆ ನೀ ಪ್ರಮಾಣ ಪತ್ರ ಕೊಡ್ತಿ? ಸಾವಕಾಶ ಮಾತಾಡ್ರಿ. ಹೊತ್ತವ್ರು ಕೇಳಿಸ್ಕೊಂಡ್ರಿ ಏನ್ ಅನ್ಕೊಂಡಾರು? ಕೇಳಿಸ್ಕೊಳ್ಳಿ ಬಿಡ. ನೀ ಹೇಳಿದ್ದು ಸುಳ್ಳಂತ ಅವ್ರಿಗೂ ಗೊತ್ತಾಗ್ಲಿ. ನನ್ನ ಕೇಳ, ನನ್ನೇನ್ ಅನ್ಕೊಂಡಿ? ಜವಳಿ ಕೃಷ್ಣರ ಮಗಳಿದ್ದೀನಿ. ಜವಳಿ ಕೃಷ್ಣರ್ ಅಂದ್ರೆ ಏನ್ ಅನ್ಕೊಂಡಿ? ಅವ್ರ ಹಾದಿ ಬೀದಿ ಹೊಂಟಾಗ ದೊಡ್ಡ ದೊಡ್ಡ ಶಿರಸ್ದಾರು ಡೊಂಕಿ ನಮಸ್ಕಾರ ಮಾಡೋರು ಗೊತ್ತಿದ್ಯಾನ? ಅಂತ ತ್ರಾಸ್ ಮಾಡ್ಕೋಬೇಡ್ರಿ. ಶಿರಾ ಚಲೋ ಆಗ್ಯದಂತ ತಿನ್ರಿ. ಈ ಗುಳಿಗೆ ತಗೋರಿ, ಮನ್ಸು ಶಾಂತ ಆಗ್ತದೆ. ಶಿರಾ ಗರಂ ಇದ್ದಾಗ ತಿನ್ರಿ. ಚಾ ತಾರೆ ತಿನ್ರಿ. ಆತ್ರಿ, ಸಕ್ಕರೆ ಹಾಕ್ಲಿನ? ಹಾಕ್ರಿ. ಚಾಗ ಸಕ್ಕರೆ ಹಾಕ್ಬಿಟ್ಟೇನಿ. ಯಾರ ಶುಗರ್ಲೆಸ್ ಇದ್ದೀರೇನು? ಇವತ್ತು ಎಲ್ಲದಕ್ಕೂ ಮಾಫ್. ಸಿಹಿ ಶಿರಾನ ತಿಂದೇವಂತ ಇನ್ ಸಕ್ರಿಲರ್ ಚಹಾ ಕುಡಿದ್ರ ಚಾಕ್ ಅವಮಾನ ಮಾಡ್ದಂಗ ಆಗ್ತದ ನೋಡ್ರಿ. ಖರೇನ್ರಿ. ಬರೋಬ್ಬರ್
ನಂದೆಲ್ಲ ಆತ್ರಿ, ನಾನು ಬರ್ತೀನಿ. ಇನ್ನು ಆಚಾರಿ ಮನೆಗೆ ಅಡಿಗೆಗೆ ಹೋಗ್ಬೇಕಲ್ಲ. ಆತಿ ಅವನಕ್ಕ. ಆ ಭಾಗ ಅಕ್ಕ ಎದ್ದಾರಲ್ಲ, ಒಂಚೂರು ಮಾತಾಡಿಸ್ಕೊಂಡು ಹೋಗ್ತೀನಿ ರೀ. ಇನ್ನು ಮನೆಗೆ ಬಂದ್ಲು, ಯಮನಕ್ಕ ಮಾತಾಡಿಸ್ದೆ ಹೋದ್ಲು ಅಂತ ಬ್ಯಾಸರ ಮಾಡ್ಕೊಂಡಾರು. ಬ್ಯಾಡಿ ಅಮ್ಮನಕ್ಕ, ಡಾಕ್ಟರ್ ಅವ್ರಿಗೆ ಭಾಳ ಮಾತಾಡಬಾರ್ದು ಅಂತ ಹೇಳ್ಯಾರ. ಸಂಜೆ ಮುಂದೆ ನೀವು ಹೆಂಗೋ ರೊಕ್ಕ ತಗೊಂಡು ಹೋಗ್ಲಿಕ್ಕೆ ಬರ್ತೀರಲ್ಲ, ಆಗ ಮಾತಾಡಿದ್ರಾತು. ಈಗ ಅವ್ರು ಒಂದ್ ತಾಸು ಮಕ್ಕೊಳ್ಳಿ. ಆತ್ರಿ. ಮತ್ತು ಸಂಜೆಗೆ ಏನು ಪ್ರೋಗ್ರಾಮು? ಯಾವ್ದಾರ ಪಿಕ್ಚರ್ ಹೋಗೋಣ? ಬರುವಾಗ ಹಂಗೆ ಊಟ ಮಾಡ್ಕೊಂಡು ಬರೋಣ? ಯಾವ ಪಿಕ್ಚರ್ ಯಾವ ಹೋಟ್ಲ್ ಅಂತ ನೀನೇ ಡಿಸೈಡ್ ಮಾಡು. ನಾನು 4 ಗಂಟೆಗೆ ಕಾರ್ ತಗೊಂಡು ಕರೆಯಕ್ಕೆ ಬರ್ತೀನಿ. ಎಷ್ಟು ಗಂಟೆಗೆ ಬರಲಿ? ಶ್ರೀನಿವಾಸ, 4 o'clock. ಶ್ರೀನಿವಾಸ, ಏನಪ್ಪ ಮಾತಾಡೋದು ಮುಗಿತೇನೆ? ಲಗ್ನ ಆದ್ಮೇಲೆ ಸ್ವಲ್ಪ ಮಾತನಾಡ್ಲಿಕ್ಕೆ ಉಳಿಸ್ರಪ್ಪ. ಬನ್ರಿ ಬನ್ರಿ ಹೋಗೋಣ, ಬೇಳೆ. ಹಲೋ ಅಕ್ಕ, ಹೋದ್ರು ಮಾಲ್ತಿ ಬಾರೆ. ಕಾರ್ ಹೋತು ಅನ್ಸ್ತದ. ಕಡೆಗೂ ಹುಡ್ಗನ್ ತೋರಿಸ್ಲಿಲ್ಲ. ನನ್ ಮಾಲ್ತಿ ಪುಟ್ಟಿನು ಹೆಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಬದುಕೆ ಕರೆನ ಯಾರಿಗೂ ಬೇಡ ಗೆಳ. ಎಲ್ರಿಗೂ ಹೊರೆ ಆಗ್ಬಿಟ್ಟಿನಿ. ಹೊರೆ ಆಗ್ಬಿಟ್ಟಿನಿ. ನಿದ್ದಿಗುಡ್ಗಿ ನಂಗೆ ತಿಳಿಯಾಗಿಲ್ಲ ಅನ್ಕೊಂಡಳ. ಹುಡುಗ ಬಂದಾನ, ನಂಗೂ ಪರಿಚಯ ಮಾಡ್ಕೊಡ್ಬೇಕು ಅನ್ನೋ ಸೌಜನ್ಯನೂ ಇಲ್ಲ. ಈ ಮನ್ಯಾಗ ನಾನು ಯಾರಿಗೂ ಬೇಡಾಗೀನಿ. ಭೂಮಿ ಮ್ಯಾಗ ಸುಮ್ಮನೆ ಭಾರ ಆಗಿ ಬದುಕ್ಲಿಕ್ಕತ್ತೀನಿ. ಭಗವಂತ
ಶ್ರೀಕೃಷ್ಣ. ಹುಡುಗ ಸಂಭಾವಿತ ನಂಗೆ ಕಾಣಿಸ್ತ. ಅವ್ರ ತಂದೆನೂ ಒಳ್ಳೆಯವ್ರೆ. ಆಚಿಮನಿ ಈರೇಶನ್ ಕಲೀಗ್ ಒಂದೇ ಕಾಲೇಜ್ನಾಗ ಕಲಿಸ್ತಾರಂತೆ. ಭಾಳ ಸೌಮ್ಯ ಸ್ವಭಾವದವರು ಅಂತಂದ. ನೀವೇನನ್ರಿ, ಹುಡುಗನ್ ತಾಯಿ ಗತ್ತಿನಾಕಿ. ಪದ್ಮಾ ಮೌಶಿನೂ ಹೇಳ್ತಿದ್ರು. ನನಗೂ ಅನ್ನಿಸ್ತು. ಅತ್ತಿ ಹೊರಗೆ ಬಂದಿದ್ರ ಕೆಲಸ ಕೆಡ್ತಿತ್ತು. ಅದ್ಕ ನಾನು ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಬಾಗ್ಲಾಕೊಂಡ್ ಬಂದಿದ್ದೆ. ಆದರೂ ರುಕ್ಕು, ಅವಾಗ ನೀ ತಲೆ ಬರೋಬ್ಬರಿ ಇಲ್ದಾಕಿ ಅನಾಥ ಅಂತ ಅವ್ರಿಗೆ ಹೇಳಿದ್ದು ತಪ್ಪಾತ್ ನೋಡು. ಹೌದವ, ನೀನು ಅಜ್ಜಿಗಂಗೆಲ್ಲ ಅನ್ಬಾರ್ದಾಗಿತ್ತು. ಎಲ್ಲಾರ ಮನೆಯಾಗೂ ವಯಸ್ಸಾದವ್ರು ಇರಂಗಿಲ್ಲೇನೋ. ಏ ಚೋಟು ದಿದಿ, ಎಷ್ಟು ಮಾತಾಡ್ತೀನಿ? ಯಾವತ್ತರ ನಿಮ್ಮ ಅಜ್ಜಿ ಕೊಲಿಯೊಳಗೆ ಹೋಗಿ ಕೆಟ್ಟ ವಾಸನೆ ಹೊಡಿತಿರ್ತದಲ್ಲಿ. ಅವ್ರು ನಮ್ಮ ಅತ್ತಿ ಅಂತ ಹೇಳಿದ್ರ ನೋಡ್ಕೊಂಡು ಬರ್ತೀವಿ ಅಂತಿದ್ರು. ಆಗೇನ್ ಮಾಡ್ತಿದ್ರಿ? ಸೊಸಿ ಅದಾಕಿ ಅತ್ತಿನ ಚಂದ ನೋಡ್ಕೊಳ್ದಾಕಿ ಅಂತ ನನಗ ಕೆಟ್ಟ ಹೆಸರು ಇಡ್ತಿದ್ರು. ಅವ್ವ ಯವ್ವ ಯವ್ವ ಏನಾಯ್ತು? ಮಾತಾಡ್ಯವ್ವ, ಏನಾಯ್ತು ಯವ್ವ? ಈ ಗುಳಿಗೆ ನೀ ಕೊಟ್ಟಿ? ಯವ್ವ ಯವ್ವ, ಮಾಲ್ತಿ ಲಗು ಆಂಬುಲೆನ್ಸ್ಗೆ ಫೋನ್ ಮಾಡು. ಆತಪ್ಪ. ಯವ್ವ ಯವ್ವ, ಹಲೋ ಡಿಯರ್, ಯಾವ ಪಿಕ್ಚರು ಯಾವ ಹೋಟೆಲು ಅಂತ ಡಿಸೈಡ್ ಮಾಡಿದೆ? ಇಲ್ರಿ. ಅಳ್ಳಿಕತ್ತಿ ಯಾಕೆ, ಏನಾತ? ಇವತ್ತು ಹೊರಗೆ ಹೋಗೋದು ಬ್ಯಾಡ್ರಿ. ಅರ್ಥ ಆತ್ ಬಿಡು. ನೀ ಅಳ್ಳಿಕತ್ತಿದ್ ನೋಡಿದ್ರ ನಿಮ್ಮ ಮನ್ಯಾಗ ನಿನಗೆ ಹೊರಗೆ ಕಳ್ಸ್ಲಿಕ್ಕೆ ಒಪ್ಕೊಂಡಿಲ್ಲ ಅಂತ ಕಾಣಿಸ್ತು. ಬರೀ ಪಿಕ್ಚರ್ ಹೋಗೋದನ್ನ ಬೇಡ ಅಂದ್ರೋ ಏನು ಹುಡುಗನ್ನ ಬೇಡ ಅಂದ್ರು? ವಿಷಯ ಅದಲ್ರಿ. ಮತ್ತೆ ನಮ್ಮ ಅಜ್ಜಿನ ಹಾಸ್ಪಿಟಲ್ಗೆ ಸೇರ್ಸಿವ್ರಿ. ಅರೆ, ನಿನ್ಗೊಬ್ರು ಅಜ್ಜಿ ಇದಾರ? ಮನೆಗೆ ಬಂದಾಗ ಅವ್ರು ಕಾಣಿಸ್ಲೇ ಇಲ್ಲ? ಅವ್ರ ಮನ್ಯಾಗಿದ್ರಿ. ಅಂದ್ರ ನಿನ್ ಜೊತಿನ? ಮತ್ ನಾವೆಲ್ಲ ಮನೆಗೆ ಬಂದಾಗ ಅವ್ರ ಬಗ್ಗೆ ಯಾರು ಪ್ರಸ್ತಾಪನೆ ಮಾಡ್ಲಿಲ್ಲ? ಇಲ್ಲ, ಹಂಗ ಕೇಳಿಕತ್ತೀನಷ್ಟೇ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಂದ್ರ ಸೀರಿಯಸ್ಸೇ ಕಾಣಿಸ್ತು. ನೀ ಅಂಜಬೇಡ, ನಾನು ತುರಂತ ಅಲ್ಲಿ ಬರ್ತೀನಿ. ನಂಗೆ ಅಡ್ರೆಸ್ ಮೆಸೇಜ್ ಮಾಡು. ಓವರ್ ಡೋಸು ವಾಮಿಟ್ ಮಾಡಿಸಿದ್ದೀವಿ. ಇನ್ನು ಹೋಗಿ ನೀವು ನೋಡ್ಬೋದು. ಶಿಲ್ ಬಿ ಆಲ್ ರೈಟ್ ಸರ್. Ajji doesn't deserve this treatment. Why should we treat her so badly?
ನಮಸ್ಕಾರ ರೀ, ಬರ್ರಿ. ಏನಾಗಿತ್ತು? ಈಗ ಹೆಂಗಿದ್ದಾರೆ? ಚೂರು ಆರಾಮಾಗದ. ಇಲ್ಲಿನ ಎಮ್ ಡಿ ನನಗೆ ಭಾಳ ಪರಿಚಯದವ್ರು ಅದಾರ. ನಿಮ್ಗೆ ಏನಾರ ಹೇಳಿಸ್ಬೇಕಾಗಿತ್ತೇನು? ಈಗೇನು ಬ್ಯಾಡ್ ಬಿಡ್ರಿ, ಅವ್ರ ಜರೂರ್ ಏನಿಲ್ಲ. ಅವಾಗೆ ಆರಾಮಾಗದ, ಮಾತಾಡ್ಲಿಕ್ಕತ್ತಾಳ, ವಾರ್ಡಿಗೆ ಶಿಫ್ಟ್ ಮಾಡ್ಯಾರ. ಅಂದ್ರೆ ಈಗ ನಾವು ಅವ್ರನ್ನ ನೋಡ್ಬೋದೇನು? ಅವಶ್ಯ ಅವಶ್ಯ ನೋಡ್ಬೋದು. ಶ್ರೀನಿವಾಸನ್ ನೋಡ್ಬೇಕು ಅಂತ ಭಾಳ ಹೇಳ್ತಿದ್ವು ರೀ. ಅಷ್ಟ್ರಾಗ ತಲೆ ಸುತ್ತ ಬಂದು ಬಿದ್ದುಬಿಟ್ಲು. ವಯಸ್ಸಾಗದ ನೋಡಿ, ನಿಶಕ್ತಿ. ಪಾಪ, ಮುಂಜಾನೆ ನಾವು ಬಂದಾಗ ನೋಡಿದ್ರೆ ಚಲೋ ಆಗ್ತಿತ್ತು. ಬರ್ರಿ. ಅವ್ವ ಅವ್ವ ಅವ್ವ, ರಾಮರಾಯರ್ ಬಂದಾರ, ನಿನ್ನ ನೋಡ್ಲಿಕ್ಕೆ ಬಂದಾರ. ಅಜ್ಜಿ, ನನ್ನ ಒಬ್ಬಿ ನೋಡ್ಬೇಕು, ತೋರ್ಸು ತೋರ್ಸು ಅಂತಿದ್ಯಲ್ಲ, ಅವ್ರು ಬಂದಾರ ನೋಡಲ್ಲಿ. ನೀವು ನಮ್ಮ ಭಾಗೀರಥಿ ಟೀಚರ್ ಅಲ್ಲ? ನನ್ ಗುರ್ತು ಸಿಕ್ತೇನ್ರಿ? ನಾನ್ರಿ ರಾಮರಾವ್ ಕುಲಕರ್ಣಿ, ಸಾರಿನಕುಡಿ ಲಕ್ಷ್ಮೀಬಾಯಿ ಮಗ ರಾಮು ರೀ. ಗುರ್ತು ಸಿಕ್ತೇನ್ರಿ? ಆರಾಮಿದ್ದೀನಿ. ಅರೇ ಕೇಶವಾಚಾರ್ಯ, ಇವರು ನಮಗಷ್ಟೇ ಟೀಚರ್ ಆಗಿರ್ಲಿಲ್ಲ, ಇಡೀ ಊರಿಗೆ ಟೀಚರ್ ಆಗಿದ್ರು. ಸಾಲಿ ಮಕ್ಕಳಿಗೆ ಟೀಚರ್ ಆಗಿದ್ರೆ ಊರ್ ಮಂದಿಗೆಲ್ಲ ಅವರು ಅಕ್ಕೋರ ಆಗಿದ್ರು. ಮಂದಿ ಎಲ್ಲ ಅವ್ರಿಗೆ ಅಕ್ಕೋರ ಅಂತ ಕರಿತಿದ್ರು. ದಿನಾಲು 5-6 ಕಿಲೋಮೀಟರ್ ನಡ್ಕೊಂಡು ಸಾಲಿಗೆ ಬರ್ತಿದ್ರು. ಯಾವತ್ತು ಬ್ಯಾಸರಕಿ ಬಳಲಿಕ್ಕೆ ಅಂತ ತೋರಿಸಿದ್ದೇ ಇಲ್ಲ. ದಿನಾಲು ಸಂಜೆ ಮುಂದೆ ಹೆಣ್ಮಕ್ಳಿಗೆ, ಬಡವರಿಗೆ, ಮಕ್ಕಳಿಗೆ ಸರ್ಕಾರದ ಯೋಜನೆಗಳು ಏನೇನವ ಅಂತ ತಿಳಿಸಿ ಹೇಳೋದಲ್ದ ಅದ್ರ ಉಪಯೋಗ ಪಡಲಿಕ್ಕೆ ಸಹಾಯ ಮಾಡ್ತಾರೆ. ಸಹಾಯ ಮಾಡೋದಲ್ದ ಅವರನ್ನ ದಡ ಮುಟ್ಟಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ರು. ಬ್ಯಾಂಕಿಂಗ್ ಸ್ಕೀಮ್ ಏನೇನವ ಅಂತ ತಿಳಿಸಿ ಹೇಳೋದಲ್ದ ಖುದ್ದಾಗಿ ತಾವ ಅವರನ್ನು ಕರ್ಕೊಂಡು ಹೋಗಿ ಬ್ಯಾಂಕಿನ ವ್ಯವಹಾರ ಹೇಳ್ಕೊಡ್ತಿದ್ರು. ಖರೆ ಹೇಳ್ಬೇಕಂದ್ರೆ ಪುಣ್ಯಾತ್ಗಿತ್ತಿ ನಮ್ಮ ಟೀಚರ್. ಇಂಥ ತಾಯಿನ ಪಡೆದ ನೀವೇ ಪುಣ್ಯವಂತರ ಕೇಶವ. ಟೀಚರ್ ಹೇಳ್ರಿ, ನೀವು ಹಿಂಗ ಹಾಸಿಗೆ ಹಿಡಿದು ಮಲಗೋ ಹಂಗಿಲ್ಲ. ಹೇಳ್ರಿ, ಮೊಮ್ಮಗಳ ಲಗ್ನ ತಯಾರಿ ಮಾಡ್ಬೇಕು ನೀವು. ಏನಾಗ್ಯದ ನಿಮ್ಗ? ಗಟ್ಟಿ ಮುಟ್ಟದಿರಿ. ಹೇಳ್ರಿ, ಖರೆ ಹೇಳ್ಬೇಕಂದ್ರೆ ನಿಮ್ ಬೀಗ್ತನ ಮಾಡ್ಲಿಕ್ಕೆ ನಾವು ಬಹಳ ಪುಣ್ಯ ಮಾಡೇವ್ ನೋಡ್ರಿ. ಟೀಚರ್, ನೀವು ಹಿಂಗ ತ್ರಾಸ ಮಾಡ್ಕೋಬಾರ್ದು. ಮೊಮ್ಮಗಳ ಲಗ್ನ ಮುಂದಿಟ್ಕೊಂಡು ಹೀಗೆ ಅಳ್ಕೋತ ಕೂತ್ರ ಏನ್ ಚಂದ ಹೇಳ್ರಿ. ಕಣ್ಣಾಗ ನೀರು ಹಾಕ್ಬೇಡ್ರಿ. ನೀವು ಯಾವತ್ತೂ ಆನಂದವಾಗಿ ನಕ್ಕೋತ ಚಂದಾಗಿರ್ಬೇಕು. ಆಗ ನಮ್ಗೆ ಆನಂದ. ಟೀಚರ್, ಯಾಕ ಏನಾತು ಅಂತ ಅಳ್ಲಿಕ್ಕೆ ಹತ್ತೀರಿ? ಯಾರ ಏನಾರ ಅಂದ್ರೇನು? ಅಂದ್ರೆ ನನಗೆ ಹೇಳ್ರಿ, ನಾ ವಿಚಾರಿಸ್ತೀನಿ. ಇಲ್ಪ ರಾಮು, ಕೋಲಿಯಾಗಿ ನೀರು ಬಿದ್ದಿತ್ತು, ಗೊತ್ತಿಲ್ಲ, ಅದ್ರ ಮೇಲೆ ಕಾಲಿಟ್ಟು ಜಾರು ಬಿದ್ದೆ. ಹೌದಲ್ಲ ರುಕ್ಕು? ಅಜ್ಜಿ, ನೀವೊಂದು ಸುಳ್ಳು ಹೇಳಿ ನಮ್ಮ ಮರ್ಯಾದೆ ಉಳಿಸಿದಿ.
ನಮಸ್ಕಾರ. ಇದೀಗ ತಾನೇ ಹಿರಿಯ ನಾಗರಿಕರ ಸಮಸ್ಯೆಗಳ ಕುರಿತಂಥ ಮುಪ್ಪು ಎಂಬ ಚಿತ್ರವನ್ನು ವೀಕ್ಷಿಸಿದ್ದೇವೆ. ಹಿರಿಯ ನಾಗರಿಕರು ಸಾಮಾನ್ಯವಾಗಿ ಎದುರಿಸುವಂತಹ ಸಮಸ್ಯೆಗಳಾದ ಮಾನಸಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ದೈಹಿಕ ಅಥವಾ ಆರೋಗ್ಯ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೂ ಸಹ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಹಿರಿಯ ನಾಗರಿಕರು ಅಥವಾ ಅವರ ಪರವಾಗಿ ಯಾರಾದರೂ ಸಹ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 14567 ಅಥವಾ ರಾಜ್ಯ ಸಹಾಯವಾಣಿ ಸಂಖ್ಯೆ 1090 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಆಪ್ತ ಸಮಾಲೋಚನೆ, ಮಾಸಾಶನ, ಆರ್ಥಿಕ ನೆರವು, ಹಾಗೆ ವೈದ್ಯಕೀಯ ನೆರವು, ಹೀಗೆ ಹಲವಾರು ಯೋಜನೆಗಳ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಸಮಯ ದೂಡಲು ಕಷ್ಟವೆನಿಸುವ ಹಿರಿಯ ನಾಗರಿಕರು ತಮ್ಮ ಜಿಲ್ಲೆಯ ಹತ್ತಿರದ ಹಗಲು ಯೋಗಕ್ಷೇಮ ಕೇಂದ್ರಕ್ಕೆ ದಾಖಲಾಗಿ ತಮ್ಮ ಹವ್ಯಾಸಗಳನ್ನು ಮುಂದುವರಿಸಬಹುದಾಗಿದೆ. 2007ರ ಪಾಲಕರ ಪೋಷಣೆ ಮತ್ತು ಸಂರಕ್ಷಣೆ ಕಾಯ್ದೆಯಡಿ ಪಾಲಕರನ್ನು ನೋಡಿಕೊಳ್ಳುವುದು ಅವರ ಮಕ್ಕಳ ಆದ್ಯ ಕರ್ತವ್ಯವಾಗಿರುತ್ತದೆ. ಅನಿರೀಕ್ಷಿತ ಸಂದರ್ಭಗಳಲ್ಲಿ ಹಿರಿಯ ನಾಗರಿಕರು ನಿರ್ಗತಿಕರಾದಲ್ಲಿ ಅಂತಹ ಹಿರಿಯ ನಾಗರಿಕರು ತಮ್ಮ ಹತ್ತಿರದ ಸರ್ಕಾರದ ವತಿಯಿಂದ ನಡೆಯುತ್ತಿರುವ ವೃದ್ಧಾಶ್ರಮಕ್ಕೆ ಉಚಿತವಾಗಿ ದಾಖಲಾಗಬಹುದಾಗಿದೆ. ಹೀಗೆ ರಾಜ್ಯಾದ್ಯಂತ 35 ರಾಜ್ಯ ಅನುದಾನದ ವೃದ್ಧಾಶ್ರಮಗಳು ಹಾಗೆಯೇ 49 ಕೇಂದ್ರ ಅನುದಾನದ ವೃದ್ಧಾಶ್ರಮಗಳು ನಮ್ಮ ರಾಜ್ಯದಲ್ಲಿ ನಡೆಯುತ್ತಿದೆ. ಹಿರಿಯ ನಾಗರಿಕರು ನಮ್ಮ ದೇಶದ ಆಸ್ತಿ, ನಮ್ಮ ಸಮಾಜದ ಆಸ್ತಿ. ಅವರ ಅನುಭವ ಮತ್ತು ಜ್ಞಾನದಿಂದಲೇ ಇಂದು ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿರುವುದು. ಅವರನ್ನು ಗೌರವದಿಂದ ನಡೆಸಿಕೊಳ್ಳೋಣ ಮತ್ತು ಅವರನ್ನು ಗೌರವದಿಂದ ಕಾಣೋಣ. ನಮಸ್ಕಾರ.